ಅಯ್ಯ ಅಯ್ಯ ಅಯ್ಯ, 1 ತಿಂಗಳಿಂದ ಬರೀ ಇದೇ ಆಯ್ತು. ಆ ಕ್ಯಾಲೆಂಡರ್ ಮೇಲೆ ಗೀಚಿ ಗೀಚಿ ಕ್ಯಾಲೆಂಡರ್ ಹಾಳಾಯ್ತು. ನಿಮ್ಗಂತೂ ಇನ್ನೂ ಬುದ್ಧಿ ಬರಲಿಲ್ಲ. 2 ತಿಂಗಳಿಂದ ಶಾಲೆಗೆ ಬೇಸಿಗೆ ರಜೆ ಇತ್ತು. ನಾಳೆಯಿಂದ ಶಾಲೆ ಓಪನ್ ಆಗ್ತಾ ಇದೆ. ಯಾವಾಗ ಮಕ್ಕಳ ಜೊತೆ ಆಟ ಆಡ್ತೀನೋ, ಅವ್ರ ಜೊತೆ ಓಡಾಡ್ತೀನೋ ಅನ್ನೋ ಆಸೆ ಆಗೋಗಿದೆ. ಅವರಿಂದ ನನಗೆ ಮಕ್ಕಳಿಲ್ಲ ಅನ್ನೋ ಕೊರಗೇ ಇಲ್ಲ. ಕೋಣೆ ಒಳಗಿರೋ ನಿನಗೆ ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ? ಬಿಡು. ನಿಮ್ಮೊಬ್ರಿಗೆ ಗೊತ್ತಾಗೋದು. ನಮ್ಗ್ಯಾಕೆ ಈ ದೊಡ್ಡೋರ ಸಹವಾಸ, ಆಟೋಕೆ ಕಾಲಿಟ್ಟಾಗ ನಮ್ಮೂರ ಕೆಲಸ. ನೂರಾರು ಚಿಂತೆ ಕೊಟ್ಟು ನಗುತ್ತಾನೆ ಭಗವಂತ, ಆ ನಗುವಲ್ಲೇ ತಿಳಿಸ್ತಾನೆ ನೀ ಬಾಳು ನಿನಗಂತ. ಭೂತಾಯಿ ಹೊಕ್ಕಳಿಗೆ ಕುಡಿಗೋಲು ನೆಟ್ಟರೂನು ನಗು ನಗುತ್ತಾ ಕೊಡುತ್ತಾಳೆ ನಾವು ಕೇಳೋದು. ಒಲಗದ್ದೆ ತುಸು ನಿದ್ದೆ ಭೂಮಿ ತಲದಿಂಬು ನಮಗೆ ಮೇಲೆ ಸ್ವರ್ಗಾನೇ ಸುಳ್ಳಂತೆ. ಬೆಟ್ಟಿಂದ ಪಾಠವ ಕಲಿತು ಊಟಕ್ಕೆ ಒಟ್ಟಿಗೆ ಕುಳಿತು, ಈ ವಯಸ್ಸು ಹೇಳೋ ಪಾಠವೇ ತಂಟೆ ತಕರಾರು. ಏಳೋದು ಬೀಳೋದೆಲ್ಲ ಬಾಳಲ್ಲಿ ಮಾಮೂಲಿ, ಬಿದ್ದಾಗ ಎತ್ತೋರ್ತಾನೆ ಮುಂದೆ ಜೀವನ ಜೋಕಾಲಿನೇ. ಕೆಸರಲ್ಲಿ ಮೈ ತೊಳೆದು ಜೀವಿಸುವ ಜೀವಗಳು, ನಿನ್ ಹಸಿವು ನೀಗಿಸೋ ದೈವ ನೇಗಿಲ ಯೋಗಿ ತಾನೇಲೆ. ಬಾಳೊಂದು ಹಾಳೆಯ ಹರಿದು ಮಾಡಿರುವ ಹಡಗಂತೆ, ದಳವನ್ನು ಸೇರುವುದಷ್ಟೇ ನಮ್ಮ ಗುರಿಯಂತೆ. ಮಕ್ಕಳೇ, 5 ನಿಮಿಷ ಟೈಮ್ ಇದೆ. ಎಲ್ರೂ ಹೋಗಿ ಶೌಚ ಮಾಡ್ಕೊಂಬನ್ನಿ, ಆಯ್ತಾ?
ಉದಯ್ ನನ್ ಪೆನ್ ನೋಡ್ದ? ಇಲ್ಲ ಕಣ. ಯಾರು ನನ್ ಪೆನ್ ತಗೊಂಡಿದ್ದೀರೇನ್ರ? ಇಲ್ಲ. ನನ್ಗೆ ಯಾಕೋ ವಿಷ್ಣು ಮೇಲೆ ಅದ್ಮೇಲೆ ಹೌದು ಕಣ, ಅವನೇ ಕಣ. ಏ ವಿಷ್ಣು, ನಿನ್ ಬ್ಯಾಗ್ ಕೊಡ. ಯಾಕೋ? ನನ್ನ ಪೆನ್ ಕಳೆದೋಗಿದೆ. ಕಳೆದೋಗಿರೋ ಪೆನ್ ನನ್ನ ಬ್ಯಾಗಲ್ಲಿ ಇರುತ್ತಾ? ಕಳ್ದೋಗಿಲ್ಲ, ನೀನ್ ತಗೊಂಡಿದ್ಯಾ? ನಾನ್ ತಗೊಂಡಿಲ್ಲಪ್ಪ. ಬಿಡ್ಲಾ ಬಿಡ್ಲಾ ಬ್ಯಾಗ ಬಿಡ್ರ. ಹೇ ಮಾಸ್ಟರ್ ಬಂದ್ರು. ಯಾಕೆಲ್ಲರೂ ಅವನನ್ನ ಹೀಗೆ ಹಿಡ್ಕೊಂಡಿದ್ದೀರಾ? ಬಿಡಿ ಅವನನ್ನ. ಸರ್, ಇವ್ ನನ್ನ ಬ್ಯಾಗಿಂದ ಪೆನ್ ಕದ್ಬಿಟ್ಟು ನಾನು ಕದ್ದಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾವ್ ಸರ್ ಇವನು. ಸರಿ, ಬಿಡಿ ಅವನನ್ನ. ವಿಷ್ಣು, ನೀನು ಅವನ ಬ್ಯಾಗಲ್ಲಿ ಪೆನ್ ಕದ್ದಿದೀಯಾ? ಸರಿ, ನೀವೆಲ್ಲ ಹೋಗಿ ಕೂತ್ಕೊಳ್ಳಿ, ನಾನು ವಿಚಾರಿಸ್ಕೋತೀನಿ. ವಿಷ್ಣು, ನೀನು ಹೋಗಿ ಕೂತ್ಕೊಳ್ಳಪ್ಪ. ಕಬಡ್ಡಿ 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 ಮಾಸ್ಟರ್ ಹತ್ರ ಪೆನ್ ಕದ್ದೆ ಅಂತ ಚಾಡಿ ಹೇಳ್ತೀಯಾ? ಪೆನ್ ಕದ್ದೆ, ನಾನು ಹೇಳ್ದೆ. ಹಂಗಂತ ಏನ್ ಬೇಕಾದ್ರೂ ಹೇಳ್ಬಿಡ್ತೀಯಾ? ಅಯ್ಯೋ, ನನ್ನ ಬುಕ್ಕು. ಮೇಲೆ ಜಗಳ ಆಡ್ತಿದ್ದೀರಾ? ಏನ್ರ ಬಂದಿರ ನಿಮ್ಗೆ? ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣ, ಬುದ್ಧಿ ಬರಲ್ಲ. ಅವನಿಗಂತೂ ಬುದ್ಧಿ ಇಲ್ಲ, ನಿನಗೇನೋ ಆಗಿದೆ. ಆಟಕ್ಕೆ ಬಿಟ್ರೆ ಜಗಳ ಆಡ್ತೀರಾ. ಯಾಕೆ, ಏನಾಯ್ತು? ಸರ್, ನಿನ್ನೆ ಇವನು ಪೆನ್ ಕದ್ದ ಅಂತ ನಿಮ್ಮ ಹತ್ರ ಹೇಳಿದ್ದಕ್ಕೆ ಗುರುಗಳ ಹತ್ರ ಚಾಡಿ ಹೇಳ್ತೀಯಾ ಅಂತ ಹೊಡೆದು ನಂಗೆ ನನ್ನ ಪುಸ್ತಕ ಹರಿದಾಗ್ದ. ವಿಷ್ಣು, ನೀನು ಇವನಿಗೆ ಹೊಡೆದ್ಯಾ? ಸರ್, ಇವನಿಂದ ಇಲ್ಲಿರೋ ಎಲ್ಲ ಮಕ್ಳಿಗೂ ತೊಂದರೆ ಆಗ್ತಾ ಇದೆ. ಇವನು ಈ ಶಾಲೆಯಿಂದ ಹೊರಗಡೆ ಹಾಕಿ. ಸರಿ, ನೀವಿನ್ನು ಹೊರಡಿ, ಅವನನ್ನು ನಾ ವಿಚಾರಿಸ್ಕೊತೀನಿ. ಹೋಗು, ನೀನು ಆಟ ಆಡ್ಕೋ. ಯಾಕೆಲ್ಲ ಹಿಂಗ್ ನಿಂತಿದ್ದಾರೆ? ಏಯ್, ನಡೀರೋ ಕ್ಲಾಸ್ಗೆ. ಕ್ಲಾಸ್ಗೆ ಹೋಗ್ರೋ ಅಂದ್ರೆ ಇಲ್ಲಿ ನಿಂತಿದ್ದೀರಾ? ಹೋಗ್ರೋ. ಏಯ್, ನಡಿಯೋ ಕ್ಲಾಸ್ಗೆ. ಆ ದುಡ್ಡು ತಗೊಂಬಂದು ಇಲ್ಲಿಡು. ನಾನು ಅವನು ವಿಚಾರಿಸ್ಕೊಂತೀನಿ, ನೀವೆಲ್ಲ ಹೊರಡಿ. ವಿಷ್ಣು, ನೀನು ಹೋಗಿ ಓದ್ಕೋ.
ಸ್ಕೂಲ್ ಬೆಲ್ ಆಗೋದಕ್ಕೆ ಇನ್ನೂ ಟೈಮ್ ಇದೆಯಲ್ಲ, ರಜೆ ಏನಾದರೂ ಬೇಕಿತ್ತೇನು? ಸರ್, ನಾವು ಚೆನ್ನಾಗಿ ಓದಿ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಂದ್ಕೊಂಡಿದ್ದೀವಿ. ಒಬ್ಬ ಒಳ್ಳೆ ಗುರುಗಳು ಬೇಕಂತ ನಿಮ್ಮನ್ನ ನೋಡಿ ಈ ಶಾಲೆಗೆ ಸೇರ್ಕೊಂಡ್ವಿ. ಆದರೆ ಮೊನ್ನೆ ಆ ವಿಷ್ಣು ಇವನ ಹತ್ರ ಪೆನ್ ಕದ್ದ, ನನ್ನ ಹತ್ರನೇ ನಿನ್ನೆ ಹೊಡೆದು ಬುಕ್ ಹರಿದಾಗ್ದ, ಇವತ್ತು ನಿಮ್ಮ ಹತ್ರನೇ ದುಡ್ಡು ಕದ್ದಿದ್ದಾನೆ. ನಾಳೆ ಅದೇ ಹಣಕ್ಕೋಸ್ಕರ ನಮ್ಗೇನು ಮಾಡ್ತಾನೋ ಅಂತ ಭಯ. ಅದಕ್ಕೆ ದಯವಿಟ್ಟು ಬೇರೆ ಗುರುಗಳ ಹತ್ರ ಹೋಗ್ತೀವಿ, ನಮ್ಮನ್ನ ಕಳಿಸ್ಕೊಡಿ. ನಿಮಗೆಲ್ಲ ಆ ದೇವ್ರು ಒಳ್ಳೇದು ಮಾಡಲಿ. ಹೋಗಿ ಬನ್ನಿ ಮಕ್ಕಳೇ. ಸರ್ ಹಾಂ ಹೇಳಿ. ಸರ್, ನಾನು ನಿಮ್ಮಷ್ಟು ಓದ್ದೋನೂ ಅಲ್ಲ, ತಿಳ್ಕೊಂಡೋನೂ ಅಲ್ಲ. ಆದರೂ ನಾನು ನಿಮ್ಮನ್ನ ಒಂದು ಮಾತು ಕೇಳಲ್ಲ? ಕೇಳಿ. ನಾನು ನಿಮ್ಮ ಜೊತೆ ಇದ್ದಿಷ್ಟು ವರ್ಷದಲ್ಲಿ ಇಡೀ ಸುತ್ತಮುತ್ತ ಹಳ್ಳಿಗೆ ಒಳ್ಳೆ ಗುರು ಅಂತ ತಿಳ್ಕೊಂಡಿದ್ದೆ, ನೋಡಿದ್ದೆ. ಆದರೆ ಇವತ್ತು ಕಳ್ತನ, ಸುಳ್ಳು, ಹೊಡೆದಾಟ ಮಾಡೋನ್ನ ಆ ಮಕ್ಕಳು ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಸಿದ್ರು ಅವನಿಗೆ ಶಿಕ್ಷೆ ಕೊಡದೆ ಶಾಲೆಗೆ ಒಳ್ಳೆ ಹೆಸರು ತರ್ತಿದ್ದ ಮಕ್ಕಳನ್ನ ಹೊರಗೆ ಕಳಿಸಿ ಆ ಪುಡಾರಿನ ಮಾತ್ರ ಇಲ್ಲೇ ಇರಿಸ್ಕೊಂಡ್ರಲ್ಲ, ಇದು ಯಾಕೋ ನಂಗೆ ಸರಿ ಕಾಣಿಸ್ತಿಲ್ಲ ಸರ್. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳು ಇದ್ದ ಕಡೆ ದೇವ್ರು ನೆಲೆಸಿರ್ತಾನಂತೆ. ಇದಿಷ್ಟು ನನಗೆ ನಾನೇ ಹೇಳ್ಕೊಂಡಂಥ ಶ್ಲೋಕ ಅಲ್ಲ, ಇಡೀ ವಿಶ್ವವೇ ಗುರುವಿನ ಬಗ್ಗೆ ಹೇಳಿರುವಂಥ ಶ್ಲೋಕ. ಆ ಮಕ್ಕಳು ಓದೋದ್ರಲ್ಲಿ, ವಿದ್ಯಾಭ್ಯಾಸದಲ್ಲಿ ತುಂಬ ಪ್ರವೀಣರು. ಈ ಶಾಲೆ ಬಿಟ್ಟೋದ್ರೆ ನಾಳೆ ಮತ್ತೊಂದು ಶಾಲೆಯನ್ನು, ಒಬ್ಬ ಒಳ್ಳೆ ಗುರುವನ್ನು ಹೋಗಿ ಸೇರ್ಕೊಳ್ತಾರೆ, ಜೀವನದಲ್ಲಿ ಎತ್ತರಕ್ಕೆ ಬೆಳೀತಾರೆ. ಆದರೆ ಇವನು ಕಳ್ತನ ಮಾಡ್ದ, ಸುಳ್ಳು ಹೇಳ್ದ, ಹೊಡೆದಾಡ್ದ ಅಂತ ಹೊರಗೆ ತಳ್ಳಿಬಿಟ್ರೆ ನಾಳೆ ಅವನು ಯಾವ ಶಾಲೆನೂ ಸೇರೋದಿಲ್ಲ, ಯಾವ ಗುರುಗಳನ್ನೂ ಸೇರೋದಿಲ್ಲ. ಜೀವನದಲ್ಲಿ ಇನ್ನಷ್ಟು ದೊಡ್ಡ ಪುಡಾರಿ ಆಗಿಬಿಡ್ತಾನೆ. ಅವನು ಒಂದಲ್ಲ ಎರಡಲ್ಲ 1000 ತಪ್ಪು ಮಾಡಿದ್ರು ಸರಿಯೇ, ಅವನು ಇಲ್ಲೇ ಇರಿಸ್ಕೊಂಡು ತಿದ್ದುತ್ತೀನಿ. ಇದುವೇ ಉತ್ತಮ ಗುರುವಿನ ಕಾಯಕ. ಮಕ್ಕಳು ನನಗೆ ಕಾಯ್ತಾ ಇದ್ದಾರೆ, ಟೈಮ್ ಆಯಿತು, ಬರ್ತೀನಿ. ನಮಸ್ತೆ. ನೀವಾಗಲಿ ಅವನಾಗಲಿ ಶಾಲೆಗೆ ಬರೀ ವಿದ್ಯಾರ್ಥಿಗಳಲ್ಲ, ಈ ದೇಶದ ಆಸ್ತಿ. ಹೋಗಿ ಕ್ಲಾಸ್ ರೂಮ್ಗೆ ಹೋಗಿ ಕೂತ್ಕೊಳ್ಳಿ. ನೂರು ಒಳ್ಳೆಯ ವಿದ್ಯಾರ್ಥಿಗಳ ಜೀವನ ರೂಪಿಸೋದು ದೊಡ್ಡದಲ್ಲ, ದಾರಿ ತಪ್ಪಿದ ಒಬ್ಬ ವಿದ್ಯಾರ್ಥಿಯ ಜೀವನ ರೂಪಿಸೋದೇ ಗುರುಮಾರ್ಗ.